ಬರೀ ಈ ಥರ ವೇಸ್ಟ್ ವಿಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ತೀರಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೋನಿ ಫ್ರಮ್ ಟೋನಿ ಟ್ಯಾಟೂ ಸ್ಟುಡಿಯೋ ಶಿವಮೊಗ್ಗ. ಇವತ್ತಿಂದು ಟ್ಯಾಟೂ ಬಂದು ಶ್ರೀರಾಮ್ ಅಂತ ಹೇಳ್ಬಿಟ್ಟು, ಈ ಟ್ಯಾಟೂನ ನಾನೇ ಕಸ್ಟಮೈಸ್ ಖುದ್ದಾಗಿ ರೆಡಿ ಮಾಡಿರೋಂಥ ತುಂಬ ಸ್ಮಾಲ್ ಆದ ಟ್ಯಾಟೂ ಇದು. ಸ್ಮಾಲ್ ಟ್ಯಾಟೂ ಆಗ್ಲಿ ಬಿಗ್ ಟ್ಯಾಟೂ ಆಗ್ಲಿ ನಮ್ಮ ಜನ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ ಮುಂದೆ ನಾನು ತಂದಿದ್ದೀನಿ. ಈ ಟ್ಯಾಟೂ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಈ ಟ್ಯಾಟೂ ಹಾಕ್ಸ್ಕೊಂಡಿರೋ ಹುಡುಗನ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಈ ಹುಡುಗ ಬಂದು ಮೂಲತಃ ರಾಣೆಬೆನ್ನೂರವನು. ರಾಣೆಬೆನ್ನೂರಲ್ಲಿ ಒಂದು ಫೇಮಸ್ ಗಣಪತಿ ದೇವಸ್ಥಾನದ ಅರ್ಚಕರು ಮಗ ಇವನು. ಅರ್ಚಕರ ವೃತ್ತಿಯಲ್ಲಿದ್ದರೆ ಇವನು ರಾಮನ್ ಬಗ್ಗೆ ಒಂದು ಹೊಸದೇ ಆದಂತ ಒಂದು ಕಲ್ಪನೆ ಮತ್ತೆ ಬಾಂಡಿಂಗ್ ನ ಹೊಂದಿದ್ದಾನೆ ಈ ಹುಡುಗ. ಇವನ್ನ ಕತೆನ ನಾನು ಕೇಳ್ತಾನೆ ಈ ಟ್ಯಾಟೂನ ಕಂಪ್ಲೀಟ್ ಮಾಡಿದೆ. ಓಕೆನಾ. ಈ ಹುಡುಗನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಸಣ್ಣ ಏಜಲ್ಲೇ ಇವನಿಗೆ ರಾಮನ್ ಬಗ್ಗೆ ತುಂಬಾ ಅಪಾರವಾದ ಭಕ್ತಿನ ತುಂಬಿಕೊಂಡಿದ್ದಾನೆ ಈ ಹುಡುಗ. ಮತ್ತೆ ಕನ್ನಡದ ಬಗ್ಗೆನೂ ಅಷ್ಟೇ ತುಂಬ ಅಪಾರವಾದ ಭಕ್ತಿ ಇದೆ ಈ ಹುಡುಗನಿಗೆ. ನಾನು ಕೇಳಿದೆ, ನಾನು ಶ್ರೀರಾಮ್ ಅಂತ ಹೇಳ್ಬಿಟ್ಟು ಹಿಂದಿಯಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಶ್ರೀರಾಮ್ ಅಂತ ಹಿಂದಿಯಲ್ಲೇ ಹಾಕ್ಸ್ಕೊ ಅಂತ ಅಂದೆ. ಬೇಡ ಬ್ರದರ್, ನಮ್ಮ ಕನ್ನಡನೂ ಇರಬೇಕು ಅಂತ ಹೇಳ್ಬಿಟ್ಟು ರಾಮ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೂ ಕೂಡ ಇವನು ಬರ್ಸ್ಕೊಂಡೇನೆ ಶ್ರೀ ಅನ್ನೋದು ಪದದ ಮೇಲೆ. ಈ ಟ್ಯಾಟೂ ಹೇಗೆ ಬಂದಿದೆ ಅಂತ